ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇರುವಂತದ್ದು, ಜೊತೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲೂ ಸಹ ಪ್ರತಿಭಟನೆ ನಡೀತಾ ಇರುವಂತದ್ದು. ಇದರಲ್ಲಿ ಆಮ್ ಆದ್ಮಿ ಪಕ್ಷವೂ ಸಹ ಭಾಗವಹಿಸಿರುವಂತದ್ದು. ಪಕ್ಷದ ನಾಯಕರಾದ ಮುಖ್ಯಮಂತ್ರಿ ಚಂದ್ರು ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಸರ್, ಪ್ರತಿಭಟನೆ ಉದ್ದೇಶ ಏನ್ ಸರ್? ಏನ್ ನಿಮ್ ಡಿಮಾಂಡ್ ಏನಿದೆ? ಬಹಳ ದಿನಗಳಿಲ್ಲ ಈ ಸೋನಮ್ ಅವರು ಏನ್ ಡಿಮ್ಯಾಂಡ್ ಇಟ್ಟಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ನೀಟ್ ನಲ್ಲಿ ಆಗಿರ್ತಕ್ಕಂಥ ಅಕ್ರಮ, ಇದನ್ನೆಲ್ಲ ಸರಿಪಡಿಸಬೇಕಾಗಿರೋ ಆಯ್ಕೆಯಾದಂತ ಶಾಸಕಾಂಗ ಪಕ್ಷ ಅಂದ್ರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪ್ರಧಾನಮಂತ್ರಿಗಳಿಗೆ ಇಷ್ಟು ದಿವಸ ಆದರೂ ಕೂಡ ದೇಶದ ಉದ್ದೇಶ ಸುತ್ತಕೊಂಡು ತಮ್ಮ ಅನುಕೂಲ ಸೌಲಭ್ಯಗಳನ್ನು ನೋಡ್ಕೊಂಡು ಓಡಾಡ್ತಿದ್ದಾರೆಯೇ ಹೊರತು ಇದ್ರ ಬಗ್ಗೆ ಕಾಳಜಿ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಇಲ್ಲ. ಆಮೇಲೆ ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 150, 170 ಸರಿನೂ ಇದು ಹಗರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಹಗರಣ ಆದಾಗ ಹಗರಣವನ್ನೇ ಹೊತ್ತಿಕ್ಕದೆ ಹಗರಣ ಹತ್ತಿಕ್ಕಿರೋರನ್ನ ಕೇಳ್ತಕ್ಕಂಥ ಹೋಗ ನ್ಯಾಯ ಕೇಳೋರ ಬಗ್ಗೆನೇ ಅಲ್ಲೇ ಮಾಡೋದಾದ್ರೆ ಇದು ಸರ್ಕಾರ ಅಂತ ಹೇಳಕ್ಕೆ ಇದು ಸರ್ವಾಧಿಕಾರದ ಧೋರಣೆ, ದುಷ್ಟಶಕ್ತಿಗಳ ಅಧಿಕಾರ. ಮತ್ತು ಅವರು ಕೂಡ ಇನ್ಯಾರ್ದೋ ಕೈನಲ್ಲಿ ಸಿಕ್ಕಾಕೊಂಡು ಇನ್ಯಾವುದೋ ಸಿದ್ಧಾಂತವನ್ನು ಜೊತೆಲಿ ಇಟ್ಕೊಂಡು ಯಾರು ಏನು ಅನ್ಯಾಯ ಆದ್ರೂ ಪರವಾಗಿಲ್ಲ, ನಾನು ಅಧಿಕಾರ ಉಳಿಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನುವ ಭಾವನೆ ಇರಬಹುದು ಅಂತ ಕಾಣಿಸ್ತಾ ಇದೆ. ಇದು ಅತಿ ಆಯ್ತು. 25 ದಿವಸ ಆಗಿದೆ. ಒಬ್ಬ ಮರಣದ ಸ್ಥಿತಿಗೆ ಬಂದಿದ್ದಾರೆ ಈ ಹೋರಾಟಕ್ಕೆ. ಕಳ್ತನ ಮಾಡಿಲ್ಲ, ದರೋಡ ಮಾಡಿಲ್ಲ, ಹೋರಾಟ. ಅವ್ರ ಬಗ್ಗೆ ಒಬ್ರು ಬಂದು ಕಾಳಜಿ ವಹಿಸೋದಿಲ್ಲ. ಒಬ್ಬ ಪ್ರಧಾನ ಅಂತ ಯಾರೋ ಮತ್ತೆ ಮಂತ್ರಿ ಇದಾರಲ್ಲ, ಧರ್ಮೇಂದ್ರ ಪ್ರಧಾನ, ಅವನು ಒಬ್ಬನ್ನ ರಾಜೀನಾಮೆ ಕೊಡೋದು ಎಷ್ಟೋ ಕಡಿಮೆ ಮಾಡ್ಬೋದಾಗಿತ್ತಲ್ಲ ಈ ಒಂದು ಹೋರಾಟವನ್ನ. ಅದಾದ್ಮೇಲೆ ಮಿಕ್ಕಿದ ಯೋಚನೆ ಮಾಡ್ಬೋದಾಗಿತ್ತಲ್ಲ. ಅದೇನು ದೊಡ್ಡ ಕಥೆನ ಇವಾಗಪ್ಪ ಯಾಕೋ ಎಲ್ಲರೂ ನಿನ್ನ ಈ ತರದ ಚಿಂತನೆ ಇದೆ. ಆದ್ರೆ ಅವ್ರದ್ದೇನಾಗಿದೆ, ಮಾಡಬೇಡಿ, ಇದು ನಾವು ಒಪ್ಕೊಂಡಂಗೆ ಆಗ್ಬಿಡ್ತದೆ. ಬೇರೆ ಯಾರು ಹೋಗ್ಬಿಟ್ಟಿರ್ತಾರೆ ಸಂಘ ಸಂಸ್ಥೆಗಳು, ಅವರು ಇವರಲ್ಲ. ಅಂದ್ರೆ ಇದನ್ನ ಒಪ್ಕೊಂಡ್ರೆ ತಪ್ಪು ಮಾಡಿದ್ದೀವಿ ಅಂತ, ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ಳೋಕೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಪ್ರಜಾಪ್ರಭುತ್ವನ ಇದು ಅಲ್ಲ. ಆ ದೃಷ್ಟಿಯಿಂದ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಿದೆ. ಸರ್ವಾಧಿಕಾರದ ನೋಡಿ ಸಮಾಜವಾದ ಚಿಂತನೆ ಇಲ್ಲ. ಹಾಗಾಗಿ ಇಂತಹ ವ್ಯಕ್ತಿಗಳು ಇರಬಾರದು. ಇವತ್ತೇನು ತಗೊಂಡಿದ್ದಾರೆ ಇನ್ನೂ ಅನಾಹುತ ಆಗೋದಕ್ಕೆ ಮುಂಚೆನೆ ಅವರ ಸರ್ಕಾರದಲ್ಲಿರ್ತಕ್ಕಂಥ ಡಿಮ್ಯಾಂಡ್ಸ್ ಏನಿದೆಯಾ ನಮ್ಮ ಸೋನಮ್ ಅವರು ಕೇಳಿದ್ರೆ ಅಷ್ಟು ಮೊದಲನೇದಾಗ ಅದು ಫಸ್ಟ್ ಮಾಡಿಬಿಡಿ. ಆ ಡಿಮ್ಯಾಂಡ್ಸ್ ಅಷ್ಟನ್ನು ಕೂಡ ಪರಿಶೀಲನೆ, ಪರಿಹಾರ ಮತ್ತು ಬದಲಾವಣೆ. ಅದಾದ್ಮೇಲೆ ತಾವು ಕೂಡ ರಾಷ್ಟ್ರದ ಕ್ಷಮೆ ಕೇಳಬೇಕು. ಇಲ್ಲದೆ ಹೋದ್ರೆ ನಿಮ್ಮ ಸರ್ಕಾರವನ್ನು ಉಚ್ಚಾಟನೆ ಮಾಡೋ ರೀತಿಯಲ್ಲಿ ಇವರೆಲ್ಲ ತೀರ್ಮಾನ ತಗೊಂಡ್ರು ನಾವೆಲ್ಲರೂ ಬೆಂಬಲ ಕೊಡಬೇಕಾಗುತ್ತೆ. ಸರ್, ಈಗಾಗಲೇ ಈ ವಿಚಾರದಲ್ಲಿ ಆಮ್ ಆದ್ಮಿ ಸಹ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿರುವಂತದ್ದು, ಅರವಿಂದ್ ಕೇಜ್ರಿವಾಲ್ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆಮ್ ಆದ್ಮಿ ಸ್ಟ್ಯಾಂಡ್ ಏನಿದೆ ಸರ್ ಇದರಲ್ಲಿ ಕ್ಲಿಯರ್ ಆಗಿ ಅಂದ್ರೆ? ಮೊದಲಿಂದಲೂ ಆಮ್ ಆದ್ಮಿ ಅವ್ರ ಸ್ಟ್ಯಾಂಡ್ ಒಂದೇನೆ, ಅನ್ಯಾಯ ಆದ್ರೂ ಕರೆಕ್ಟ್, ಭ್ರಷ್ಟಾಚಾರ ರಹಿತ ಸರ್ಕಾರ, ಶಿಕ್ಷಣ ನೀತಿ ಬದಲಾಗಬೇಕು, ಆಮೇಲೆ ಆರೋಗ್ಯ ನೀತಿ ಬದಲಾಗಬೇಕು, ಪ್ರತಿಯೊಬ್ಬನಿಗೂ ಉಚಿತವಾಗಿ ಆರೋಗ್ಯ ಶಿಕ್ಷಣ ಸಿಕ್ಕಿ ಸಮಬಾಳು ಬರಬೇಕು. ಮಹಾತ್ಮ ಗಾಂಧೀಜಿ ಅವರ ರಾಮರಾಜ್ಯ ಏನಿತ್ತು ಅದು ಈ ಬಿಜೆಪಿಯ ರಾಮರಾಜ್ಯ ಅಲ್ಲ, ಇದು ರಾವಣ ರಾಜ್ಯವಾಗ್ತಿದೆ. ನಮ್ಮ ಮಹಾತ್ಮ ಗಾಂಧಿ ಅವರ ರಾಮರಾಜ್ಯ ಅದಾಗಬೇಕಾಯ್ತು. ಆ ದೃಷ್ಟಿಯಿಂದ ನಾವು ಮಾಡ್ತೀವಿ ಅಂತ ಡೆಲ್ಲಿಯಲ್ಲಿ ಸುಮಾರು ವರ್ಷಗಳ ಕಾಲ ಅಧಿಕಾರ ಮಾಡಿ ತೋರಿಸಿದ್ದಾರೆ. ಆದ್ರೆ ಇವರಿಗೆ ಅವರನ್ನ ಸೋಲಿಸಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅವರ ಮೇಲೆ ಸುಳ್ಳು ಆಪಾದನೆಯನ್ನ, ಹಗರಣವನ್ನ ಯಾವುದು ಎಂಥದ್ದು ಇರ್ಕರಿದ್ರತ ಮಾಡಿ ಕೋರ್ಟ್ ಕೂಡ ಹೇಳ್ತಾ ಅವ್ರು ತಪ್ಪು ಮಾಡಿಲ್ಲ ಅಂತ ಅಂದಾಗ ಯಾರ್ಯಾರು ಇವರು ವಿರೋಧ ಇದ್ದಾರೆ, ಅಧಿಕಾರ ಮಾಡ್ತಾರೆ, ಅವರನ್ನ ಸೋಲಿಸೋದಕ್ಕಿಂತ ಹೆಚ್ಚಾಗಿ ಹತ್ತಿಕ್ಕಿ ಅವರ ಮೇಲೆ ಕೇಸ್ಗಳು ಹಾಕೊಂಡು ಒಳಗಾಕ್ಸಿ ಬೆದರಿಸಿ ಮಠ ಹಾಕ್ಸ್ಕೊಳ್ತಕ್ಕಂಥ ಚಿಂತೆ ಬಂದಿದ್ದಾರೆ. ಇದಕ್ಕಿಂತ ಒಟ್ಟಾರೆ ಇಡೀ ರಾಷ್ಟ್ರದಲ್ಲಿ ಅರಾಜಕತೆ ಉಂಟಾಗಿದೆ. ಅದಕ್ಕೆ ಕಾರಣ ಮೋದಿ ಮತ್ತು ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟವರು. ಆ ದೃಷ್ಟಿಯಿಂದ ಈ ಹೋರಾಟವನ್ನು ನಿಲ್ಸಕ್ಕಾಗೋದಿಲ್ಲ. ಇದು ಇವತ್ತು ಏನೇ ಮಾಡ್ಲಿ ಅವರು ಮುಂದುವರಿಯುತ್ತೆ. ಈ ಸರ್ಕಾರ ಹೋಗೋವರೆಗೂ ಬಹುತೇಕ ಹೋರಾಟ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಧ್ವನಿ ಅಂದ್ರೆ ತಮ್ಮ ಮೌನವನ್ನ ಮುರಿಬೇಕು. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನ ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಕೀರ್ತನ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.